ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಹುಣಸೆ ಮರದ ವ್ಯಾಪಾರದ ಸೋಗಿನಲ್ಲಿ ಬಂದು ಸರಗಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಷಡಕ್ಷರಿ ಹಾಗೂ ಆದಿನಾರಾಯಣ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಿಸ್ತೂರಲ್ಲಿ ಹಸು ಮೇಯಿಸುತ್ತಿದ್ದ ಮಹಿಳೆ ಹತ್ತಿರ ಬಂದಿದ್ದ ಕ್ರಿಮಿಗಳು ಹುಣಸೆ ಮರದ ವ್ಯಾಪಾರದ ನೆಪದಲ್ಲಿ ಮಾತಾಡ್ತಾ ಸರ ಕಸಿದಿದ್ರು. ಸ್ಥಳ ಮಹಜರು ವೇಳೆ ಆರೋಪಿಗಳ ವಿರುದ್ಧ ಮಹಿಳೆಯರು ಹಲ್ಲೆಗೆ ಮುಗಿಬಿದ್ದಿದ್ರು. ಸಿಬ್ಬಂದಿಯ ಪಿಎಫ್ ಹಣ ವಂಚನೆ ಆರೋಪವನ್ನು ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಅಲ್ಲಗಳೆದಿದ್ದಾರೆ. 2018-19ರಲ್ಲಿ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್, ಸೆಂಟರಾಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್, ಬೆರೀಸ್ ಫ್ಯಾಷನ್ ಹೌಸ್ ಕಂಪನಿಗೆ ಸಾಲದ ರೂಪದಲ್ಲಿ ಹಣಕಾಸು ತೊಡಗಿಸಿದ್ದೆ. ಹೀಗಾಗಿ ಕಂಪನಿಗಳು ನನ್ನನ್ನು ನಿರ್ದೇಶಕನನ್ನಾಗಿ ನೇಮಕಗೊಳಿಸಿದ್ವು. ಆದರೆ ಹಲವು ವರ್ಷದ ಹಿಂದೆಯೇ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಇದರಲ್ಲಿ ನನ್ನ ಪಾತ್ರವಿಲ್ಲ ಅಂತ ಟ್ವೀಟ್ ಮೂಲಕ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಮಲ್ಲೇಶ್ವರಂನಲ್ಲಿರುವ ಸೌಹಾರ್ದ ಪಾರ್ಕ್ನಲ್ಲಿ ಮಕ್ಕಳ ಆಟಿಕೆ ವಸ್ತುಗಳು ಹಾಳಾಗಿದ್ದು, ಶರಣ್ಯ ಎಂಬ ಬಾಲಕಿ ಸಿಎಂಗೆ ವಿಡಿಯೋ ಮೂಲಕ ಮನವಿ ಮಾಡಿದ್ದಾಳೆ. ನಮ್ಮ ಪಾರ್ಕ್ನಲ್ಲಿ ಜೋಕಾಲಿ ಕಟ್ಟಾಗಿದೆ, ಜಾರುಬಂಡಿ ತುಂಡಾಗಿದೆ, ಇದರಿಂದ ಯಾರೂ ಆಟವಾಡಲು ಬರ್ತಿಲ್ಲ. ನಮ್ಮ ಪಾರ್ಕ್ನಲ್ಲಿ ಆಟದ ವಸ್ತುಗಳು ಸರಿ ಇಲ್ಲ ಎಂದು ಶರಣ್ಯ ವಿಡಿಯೋ ಮೂಲಕ ಸಿಎಂಗೆ ಸರಿಪಡಿಸುವಂತೆ ಮನವಿ ಮಾಡಿದ್ದಾಳೆ. ಹಾಯ್ ಸರ್, ನಾನು ಶರಣ್ಯ. ಇದು ಬಿಬಿಎಂಪಿ ಪಾರ್ಕು. ಅಲ್ಲೊಂದು ಜೋಕಾಲಿ ಹಾಳಾಗಿದೆ, ಇಲ್ಲೊಂದು ಸ್ಲೈಡ್ ಹಾಳಾಗಿದೆ, ಅಲ್ಲೊಂದು ಸ್ಲೈಡ್ ಹೋಲ್ ಆಗಿದೆ. ಮಕ್ಕಳೆಲ್ಲ ಆಡಕ್ಕೆ ಬರ್ತಿಲ್ಲ. ಪ್ಲೀಸ್ ರಿಪೇರಿ ಮಾಡಿಕೊಡಿ.